ಆಪಲ್ ಕಟ್ ಮಾಡ್ಬೇಕಾದ್ರೆ ಸ್ಕಿನ್ನೇ ಕಟ್ ಆಗ್ಬಿಡದ. ಡೇ 31 ಇವತ್ತು ಎದ್ದಿದ್ದೆ ಲೇಟು, ನಿದ್ದೆಗಣಲ್ಲಿ ಹಂಗೆ ಆಪಲ್ ಕಟ್ ಮಾಡ್ಬೇಕಾದ್ರೆ ಸ್ಕಿನ್ನೇ ಕಟ್ ಆಗ್ಬಿಡದ. ಅದಾದ್ಮೇಲೆ ನನ್ ಥಾಟ್ ಏನ್ ಬಂತು ಗೊತ್ತಾ, ಶೋಲ್ಡರ್ಸ್ ಬೇರೆ ಫಿಂಗರ್ಸ್ ಹೆಂಗ್ ಪ್ರೆಸ್ ಮಾಡೋದು ಅನ್ಕೊಂಡೆ. ಬಟ್ ಆ ಫಿಂಗರ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಟಚ್ ಮಾಡ್ತಿದ್ದೆ. ದೆನ್ ಇವತ್ತು ಶೋಲ್ಡರ್ಸ್ ನಮ್ ರಾಕಿ ಬೈ ಜೊತೆ ವರ್ಕೌಟ್ ಮಾಡೋಣ ಅಂತ ಮಾಡಿದ್ರೆ, ಈ ಬ್ರೋ ಜೊತೆ ವರ್ಕೌಟ್ ಮಾಡೋಷ್ಟ್ರಲ್ಲಿ ನಾನು 2 ಮಸಲ್ 4 ವೇರಿಯಂಟ್ ಮುಗಿಸ್ಬಿಟ್ಟಿರ್ತೀನಿ ಗುರು. ಅರ್ಥ ಆಯ್ತು ಅನ್ಸುತ್ತೆ. ನಿನ್ನೆ ಪ್ರೋಟೀನ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ಗುರು. ಪ್ರೋಟೀನ್ ಬಂದ್ಬಿಟ್ಟು ಒಂದು ನ್ಯಾಚುರಲ್ ಮಿಲ್ಕ್ ಮೇಡ್ ಸಪ್ಲಿಮೆಂಟ್. ನಮ್ ಡೈಲಿ ಪ್ರೋಟೀನ್ ಇಂಟೇಕ್ ಫುಡ್ ಇಂದ ಆಗ್ಲಿಲ್ಲ ಅಂದ್ರೆ ಅದ್ರಿಂದ ಮಾಡ್ಬೋದು. ವೆಜ್ ಅವ್ರಿಗೆ ಮತ್ತೆ ಎಲ್ಲಾದ್ರೂ ಆಚೆ ಹೋದಾಗ ಅದು ಯೂಸ್ ಆಗುತ್ತೆ. ಅದ್ ಬಿಟ್ರೆ ಇದು ಪೌಡರ್ ಬಾಡಿ ನ್ಯಾಚುರಲ್ ಇಲ್ಲ ಅನ್ನೋರ್ಗೆ ದೆನ್ ಆಫ್ಟರ್ನೂನ್ ನಾನು ಸೆಕೆಂಡ್ ಮೀಲ್ ನ ಕಂಪ್ಲೀಟ್ ಮಾಡ್ಕೊಂಡೆ ಗುರು. ನಂಗೆ ಡೈಲಿ ಚಿಕನ್ ಬರೋ ರೀಸನ್ ಇವನು. ನಮ್ ಮನೇಲಿ ನನ್ನನ್ನು ಪ್ರಯಾರಿಟೈಸ್ ಮಾಡೋದಕ್ಕಿಂತ ಇವನ್ನೇ ಜಾಸ್ತಿ ಮಾಡೋದು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ದೆನ್ ಈವ್ನಿಂಗ್ ವಾಟರ್ ಮಿಲನ್ ತಿನ್ಕೊಂಡು ಸೀದಾ ಬ್ಯಾಡ್ಮಿಂಟನ್ ಕಡೆ ಹೋಗಿ 1 ಅವರ್ ಬ್ಯಾಡ್ಮಿಂಟನ್ ಆಡ್ಕೊಂಡು ಮನೆಗೆ ಬಂದು ನನ್ನ 3rd ಮೀಲ್ ನ ಕಂಪ್ಲೀಟ್ ಮಾಡ್ಕೊಂಡೆ. ದೆನ್ ನಾಳೆ ಇನ್ನೊಂದು ಸಪ್ಲಿಮೆಂಟ್ ಕ್ರಿಯೇಟಿನ್ ಬಗ್ಗೆ ಮಾತಾಡುವ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ ನಾಳೆ. ಬೂಯ್ ಬೂಯ್.